ಇನ್ನು ಸಿಎಂ ಸ್ಥಾನದ ಕುರಿತು ಹಿರಿಯ ಸಚಿವರಿಂದಲೇ ಬಹಳಷ್ಟು ಮಾತುಗಳು ಹೊರಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಿರಿಯ ಸಚಿವರುಗಳಿಗೆ ಕಡಿವಾಣ ಹಾಕಿ ಅಂತ ವರಿಷ್ಠರಿಗೆ ಮತ್ತೆ ಪತ್ರವನ್ನ ಬರೆಯಲಾಗಿದೆ. ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ ಕೈ ಹಿರಿಯ ನಾಯಕರು. 15ಕ್ಕೂ ಹೆಚ್ಚು ಕಾಂಗ್ರೆಸ್ನ ಹಿರಿಯ ನಾಯಕರು ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ಮೊನ್ನೆ ಅಷ್ಟೇ ಕೆಲ MLCಗಳು ಪತ್ರವನ್ನ ಬರೆದಿದ್ರು, ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಸೇರಿದ ಕೆಲ ಹೈಕಮಾಂಡ್ ನಾಯಕರುಗಳಿಗೆ. ಈಗ ಕೆಲ ಹಿರಿಯ ನಾಯಕರುಗಳು ಅಂದ್ರೆ ಈಗ JDS ಜೊತೆಗೆ BJP ಮೈತ್ರಿ ಇವರಿಬ್ಬರು ವಿರುದ್ಧ ಹೋರಾಡೋದನ್ನೇ ಮರ್ತು ಬಿಟ್ಟಿದ್ದಾರೆ. ಅದರ ಬದಲು ಇವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಕೆಲ ಕಂಪ್ಲೇಂಟ್ ಅನ್ನ ಮಾಡಲಾಗಿದೆಯಂತೆ. ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪ್ರಸನ್ನ, ಹೌದು, ಒಂದ್ ಕಡೆ ಈ ರೀತಿಯಾದಂಥ ಮಾತುಗಳು ಸಹಜವಾಗಿ ಕಾಂಗ್ರೆಸ್ಗೆ ಡ್ಯಾಮೇಜ್ ತರ್ತಾ ಇದೆ. ಈಗ ಹಿರಿಯ ನಾಯಕರುಗಳು ಹೈಕಮಾಂಡ್ಗೆ ಹಾಕಿರುವಂಥ ಪತ್ರ ಅದನ್ನ ಎಷ್ಟು ಪುರಸ್ಕರಿಸಬಹುದು ಪತ್ರ ಅಂತ ಹೇಳ್ಕೊಂಡ್ಬಿಟ್ಟು ಹೈಕಮಾಂಡ್, ಯಾಕಂದ್ರೆ ಬಹಳಷ್ಟು ಕಂಪ್ಲೇಂಟ್ ಈಗ ಆಲ್ರೆಡಿ ಹೋಗಿದೆ, ಆದ್ರೂ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಹೈಕಮಾಂಡ್ ಕಡೆಯಿಂದ. ಮಾಲ್ತೇಶ್, ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತೆ ಕಳೆದ 3-4 ದಶಕಗಳಿಂದ ಕಾಂಗ್ರೆಸ್ ಅನ್ನ ಹತ್ತಿರದಿಂದ ಬಲ್ಲಂತವರೇ ಇದೀಗ ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವಂತದ್ದು. BL ಶಂಕರ್ ಸೇರಿದಂತೆ ಪ್ರಮುಖ ನಾಯಕರೇ ಪತ್ರವನ್ನ ಬರೆದು ರಾಹುಲ್ ಗಾಂಧಿಗೆ ಆಗ್ರಹವನ್ನ ಮಾಡಿದ್ದಾರೆ. ನಾವು JDS ಮತ್ತು ಬಿಜೆಪಿಯ ವಿರುದ್ಧ ಹೋರಾಡಬೇಕಾಗಿತ್ತು. ಸಚಿವರು ತಮ್ಮ ನಡುವೆಯೇ ಸಿಎಂ ಸ್ಥಾನದ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ, ಗೊಂದಲಮಯವಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. 6ಕ್ಕೂ ಹೆಚ್ಚು ಈ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರೋದ್ರಿಂದಾಗಿ ಕಾಂಗ್ರೆಸ್ಗೆ ಪಕ್ಷದ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಪಕ್ಷದ ಮೇಲಿನ ವಿಶ್ವಾಸ ಮತ್ತು ಸರ್ಕಾರದ ಮೇಲಿನ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಪ್ರಸನ್ನ.